10ನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ಎಲ್ಲ ಮಕ್ಕಳಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಕೊಡಗಿನ ಗೌರಮ್ಮ ಎನ್ನುವ ಪಾಠದ ಕಡೆ ಗಮನ ಹರಿಸಿದೆ, ಅದರ ಸ್ವಲ್ಪ ಭಾಗವನ್ನು ನೋಡಿದೆವು. ಹಾಗೆಯೇ ಮನಮುಕ್ತಾಯಿ ಅವರ ಪರಿಚಯವನ್ನು ನೋಡಿದೆವು. ಕೊಡಗಿನ ಗೌರಮ್ಮ ಅವರು 26 ವರ್ಷಗಳು ಮಾತ್ರ ಬದುಕಿದ್ದು. ಅದೇ ರೀತಿ ಇವರು ಸಣ್ಣ ಕಥೆಗಾರ್ತಿಯಾಗಿದ್ದರು. ಮೊದಲ ಲೇಖಕಿ, ಸಣ್ಣ ಕಥೆಗಳ ಲೇಖಕಿಯಾಗಿದ್ದರು. ಹಾಗೆ ಇವರ ಪೂರ್ವಜರು ವಿಟ್ಲ ಸೀಮೆಯಲ್ಲಿದ್ದರು ಮೊದಲು. ಆನಂತರ ಅವರೇನು ಮಾಡ್ತಾರೆ, ಕ್ರಮೇಣ ಸುಬ್ರಹ್ಮಣ್ಯ ಭಾಗದಿಂದ ಈ ಕೊಡಗಿನ ಕಡೆಗೆ ಬರ್ತಾರೆ, ಅಲ್ಲಿ ನೆಲೆಸ್ತಾರೆ. ಅಲ್ಲಿಯ ಒಂದು ವಾತಾವರಣದಲ್ಲಿ ಬೆಳೆಯುತ್ತಾ ಕೊಡಗಿನ ಗೌರಮ್ಮನವರು ನಂತರ ಅವರು ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಶ್ರೀ BT ಗೋಪಾಲಕೃಷ್ಣಯ್ಯ ಅವರೊಡನೆ ವಿವಾಹವಾಗ್ತದೆ. ಆನಂತರ ಅಲ್ಲಿ ಬರ್ತಾ ಇದ್ದಂತಹ ಕಾಫಿ ಎಸ್ಟೇಟ್ನ ಒಂದು ಶ್ರೀಮಂತ GM ಮಂಜುನಾಥಯ್ಯ ಅವರಿದ್ದಾರೆ. ಅವರ ಮನೆಗೆ ಎಲ್ಲರೂ ದರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಹಾಗೆ ಶಿವರಾಮ ಕಾರಂತ ಮುಂತಾದ ಲೇಖಕರು ಎಲ್ಲರೂ ಸಹ ಬರ್ತಾ ಇದ್ರು. ಆಗ ಈ ಕೊಡಗಿನ ಗೌರಮ್ಮನವರಿಗೆ ಅವರ ಪರಿಚಯವಾಗಿತ್ತು. ಇದು ಅವರಿಗೆ ಒಂದು ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯಕ್ಕೆ ಕಥೆಯನ್ನು ಬರೆಯಲು ಅವರಿಗೆ ಸ್ಫೂರ್ತಿಯನ್ನು ನೀಡಿತು. ಅದೇ ರೀತಿ ಅವರು ಕಲ್ಯಾಣಮ್ಮ ಅವರೊಡನೆ ಏನು ಮಾಡ್ತಿದ್ರು, ಚರ್ಚಿಸ್ತಾ ಇದ್ರು, ಎಲ್ಲ ಸಾಹಿತ್ಯದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ರು. ಇದು ಸಹ ಅವರಿಗೆ ಒಂದು ಸ್ಫೂರ್ತಿಯನ್ನು ನೀಡಿತು. ಹಾಗೆ ಅದಲ್ಲದೆ ಅವರು ಯಕ್ಷಗಾನ, ತಾಳಮದ್ದಲೆ, ಕುಮಾರವ್ಯಾಸನ ಒಂದು ಭಾರತ ಏನಿದೆ ಅದರ, ಹಾಗೆ ಉಮಾರ್ ಖಾಯಮನು ಬರೆದಂತಹ ಒಂದು ಮಹಾಕಾವ್ಯ, ಅದೇ ರೀತಿ ಎಲ್ಲದರ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು. ಹಾಗೆಯೇ ಜನಪದ ಗೀತೆ, ಜನಪದ ಒಂದು ಸಾಹಿತ್ಯದಲ್ಲಿಯೂ ಸಹ ಏನಿಗಿತ್ತು, ಆಸಕ್ತಿ ಇತ್ತು. ಏನು ಜನಪದ ಅಂದರೆ ಜನರ ಬಾಯಿಯಿಂದ ಬಾಯಿಗೆ ಬಂದಂತಹ ಒಂದು ಗೀತೆಯಾಗಿರ್ತದೆ ಅದು. ಅಂದರೆ ಅವರು ತಮ್ಮ ಜೀವನದ ಸುಖ ದುಃಖ ನೋವುಗಳು ಎಲ್ಲವನ್ನು ಸಹ ಮಾಡಿರ್ತಾರೆ, ಆ ಗೀತೆಗಳಲ್ಲಿಯೋ ಅಥವಾ ಕಥೆಗಳಲ್ಲಿ ಅಳವಡಿಸಿರ್ತಾರೆ. ಗೀತೆಗಳು ಅಂತ ಹೇಳುವಾಗ ಆ ಒಂದು ತೊಟ್ಟಿಲಿನ ತೂಗುವಂತಹ ಗೀತೆ ಇರ್ಬೋದು, ಅಥವಾ ಗದ್ದೆಗಳನ್ನು ಉಳುವಾಗಿರ್ಬೋದು, ಗದ್ದೆ ಕೆಲಸ ಮಾಡುವಾಗಿರ್ಬೋದು. ಹೀಗೆ ಅವರ ಒಂದು ಮನಸ್ಸಿನ ಒಂದು ದುಃಖ ಅಥವಾ ಆ ದೇಹದ ಒಂದು ಆಯಾಸವನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡ್ತಾರೆ, ಅವರು ಆ ಪದ್ಯ ಜಾನಪದ ಗೀತೆಯನ್ನು ಹಾಡ್ತಾರೆ. ಅದೇನಾಗ್ತದೆ, ತಲೆಮಾರಿನಿಂದ ತಲೆಮಾರಿಗೆ, ಬಾಯಿಯಿಂದ ಬಾಯಿಗೆ ಬಂದು ಅದು ಜಾನಪದ ಗೀತೆ. ಅದನ್ನು ಯಾರೂ ಸಹ ಹೆಚ್ಚಾಗಿ ಬರೆದಿಟ್ಟುಕೊಳ್ಳುವುದಿಲ್ಲ. ಅದೇನಾಗ್ತದೆ, ಒಬ್ಬರ ತಲೆಮಾರಿನಿಂದ ತಲೆಮಾರಿಗೆ ಆ ಪದ್ಯ ಇರ್ಬೋದು ಅಥವಾ ಕಲೆ ಎಲ್ಲವೂ ಸಹ ಬರುತ್ತದೆ. ಈ ರೀತಿಯಾಗಿ ಕಲೆ ಅಂದರೆ, ಈಗ ಜನಪದ ಕಲೆಯಲ್ಲಿ ನಾವು ಡೊಳ್ಳು ಕುಣಿತ ಇರ್ಬೋದು, ವೀರಗಾಸೆ, ಆನಂತರ ಕಂಸಾಳೆ ಮುಂತಾದು ನಾವು ಕಲೆ ಅಂತ ಹೇಳಿ ಕರಿತೇವೆ. ಜನಪದ ಆಟಗಳು ನಿಮಗೆ ಗೊತ್ತಿರ್ಬೋದು ಕೆಲವು, ಈ ಕಬಡ್ಡಿ, ಖೋ ಖೋ ಮುಂತಾದು, ಚಿನ್ನಿ ದಾಂಡು ಕೋಲು ಅಂತ ಹೇಳಿ ಕರಿತೇವೆ. ಅಂತಹ ಒಂದು ಆಟಗಳು, ಜನಪದ ಆಟಗಳು ಹಿಂದಿನ ತಲೆಮಾರಿನಿಂದ ಬಂದಂತಹ ಒಂದು ಮನೋರಂಜನೆಗೋಸ್ಕರ ಆಡ್ತಾ ಇದ್ದಂತಹ ಆಟಗಳಾಗಿತ್ತು. ಇದರಲ್ಲಿ ಎಲ್ಲದರಲ್ಲಿಯೂ ಸಹ ಅವರಿಗೆ ಆಸಕ್ತಿ ಇತ್ತು. ಸಾಹಿತ್ಯದಲ್ಲಿ, ಜನಪದ ಸಾಹಿತ್ಯದಲ್ಲಿ ಆಸಕ್ತಿ ಕೊಡಗಿನ ಗೌರಮ್ಮನವರಿಗೆ ಇತ್ತು. ಮುಂದೆ ನೋಡುವ. ರಾಜಕೀಯ ಪರಿಜ್ಞಾನವನ್ನು ಹೊಂದಿದ್ದ ಗೌರಮ್ಮ ಗಾಂಧೀಜಿಯವರ ಬಗ್ಗೆ ಅಪರಿಮಿತವಾದ ಅಭಿಮಾನವನ್ನು ಬೆಳೆಸಿಕೊಂಡಿದ್ದರು. ಈಜು ಕಲಿತು ಟೆನ್ನಿಸ್ ಆಡುತ್ತಿದ್ದ ಗೌರಮ್ಮ ಲವಲವಿಕೆಯ ಧೈರ್ಯವಂತ ಮಹಿಳೆಯಾಗಿದ್ದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದ ಆಸಕ್ತಿಯನ್ನು ಹೊಂದಿದ್ದ ಇವರು ಖಾದಿ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಗಾಂಧೀಜಿಯವರ ಪರಮ ಅನುಯಾಯಿಯಾಗಿದ್ದ ಇವರು ತಮ್ಮ 21ನೆಯ ವಯಸ್ಸಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಗಾಂಧೀಜಿಯವರು ತಮ್ಮಂತಹ ಸಾಧಾರಣ ಕುಟುಂಬದವರ ಮನೆಗೂ ಬರಬೇಕೆಂದು ತಮ್ಮ ಹಠವನ್ನು ಸಾಕಾರಗೊಳಿಸಿಕೊಂಡರು. 1933ನೇ ವರ್ಷದ ಕೊನೆಯಲ್ಲಿ ಗಾಂಧೀಜಿಯವರು ಕರ್ನಾಟಕದ ಪ್ರವಾಸ ಕೈಗೊಂಡು ಕೊಡಗಿನಲ್ಲಿ 2 ದಿನಗಳ ಕಾಲ ತಂಗಿದ್ದ ಸಂದರ್ಭದಲ್ಲಿ ನಡೆದ ಸಂಗತಿ ಇದು. ಕೊಡಗಿನ ಕಿತ್ತಲೆ ಹಣ್ಣು ನೀಡಿ ಎಳೆ ಚೆಲುವೆಯ ಉಪವಾಸವನ್ನು ಅಂತ್ಯಗೊಳಿಸಿದ ಗಾಂಧೀಜಿ ಗೌರಮ್ಮನವರಿಗೆ ಕೊಟ್ಟ ಮಾತಿನಂತೆ ಅವರ ಮನೆಗೂ ಬಂದರು.
ಆಗ ಗೌರಮ್ಮನವರು ಗಾಂಧೀಜಿಯವರ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಹರಿಜನೋದ್ಧಾರ ಸಂಬಂಧ ನಿಧಿಗೆ ತನ್ನ ಕೊರಳಿನ ಮಂಗಳಸೂತ್ರ, ಕಿವಿಯ ಓಲೆ ಮತ್ತು ಮೂಗುಬೊಟ್ಟಿನ ಹೊರತಾಗಿ ಉಳಿದೆಲ್ಲ ಒಡವೆಗಳನ್ನು ಮಹಾತ್ಮರ ಕೈಗೆ ಕೊಟ್ಟಾಗ ಅವರು ಅವಕ್ಕಾದರು. ಇವರಿಗೆ ಯಾವುದು ಕೇವಲ ಈ ಸಾಹಿತ್ಯದ ಒಂದು ಜ್ಞಾನ ಅಲ್ಲದೆ ಬೇರೆಯೂ ಸಹ ಜ್ಞಾನ ಇತ್ತು. ಯಾವುದಂದ್ರೆ ರಾಜಕೀಯ ಪರಿಜ್ಞಾನ, ರಾಜಕೀಯದಲ್ಲಿಯೂ ಸಹ ಅವರಿಗೆ ಆಸಕ್ತಿ ಇತ್ತು. ಹಾಗೆ ಗಾಂಧೀಜಿಯವರ ಒಂದು ಏನು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ರು, ಅದರಲ್ಲಿಯೂ ಸಹ ಅವರು ಸ್ವಾತಂತ್ರ್ಯದಲ್ಲಿಯೂ ಸಹ ನಾನು ಹೋರಾಡಬೇಕು ಅಂಥೇಳಿ ಅವರಿಗೆ ಆಸಕ್ತಿ ಇತ್ತು. ಗಾಂಧೀಜಿಯವರ ಒಂದು ಅಪರಿಮಿತವಾದ ಅಭಿಮಾನವನ್ನು ಬೆಳೆಸಿಕೊಂಡಿದ್ದರು. ಗಾಂಧೀಜಿಯವರಲ್ಲಿ ಅವರು ಒಂದು ಅಭಿಮಾನ, ಅವರ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಅವರು ಕಷ್ಟಪಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರು, ಬೇರೆ ಬೇರೆ ತರಹದ ಒಂದು ಬ್ರಿಟಿಷರನ್ನು ಓಡಿಸ್ಲಿಕ್ಕೋಸ್ಕರ, ನಮ್ಮ ದೇಶದಿಂದ ಓಡಿಸ್ಲಿಕ್ಕೋಸ್ಕರ ಏನು ಮಾಡ್ತಾಯಿದ್ರು, ವಿದೇಶಿ ಚಳುವಳಿ, ವಿದೇಶಿಯ ಒಂದು ಏನು ವಸ್ತು ಉಂಟು ಅದರ ಉತ್ಪನ್ನ ಅದು ಯಾವುದು ಸಹ ಏನಿದೆ ಸ್ವದೇಶಿ ಚಳುವಳಿ ಏನಿದೆ ಅದನ್ನು ಮಾಡ್ತಾಯಿದ್ರು. ಹಾಗೆ ಕ್ವಿಟ್ ಇಂಡಿಯಾ ಚಳುವಳಿ ಇರ್ಬೋದು, ದಂಡಿ ಯಾತ್ರೆ ಇರ್ಬೋದು, ಮುಂತಾದವುಗಳಿಂದ ಏನಾಗಿದ್ರು ಸ್ವಾತಂತ್ರ್ಯ ಹೋರಾಟವನ್ನು ನಡೆಸ್ತಾ ಇದ್ರು. ಇದರ ಎಲ್ಲದರ ಬಗ್ಗೆ ಅವರು ಆಸಕ್ತಿಯನ್ನು ಹೊಂದಿದ್ರು. ಯಾರು? ಗೌರಮ್ಮನವರು ಆಸಕ್ತಿಯನ್ನು ಹೊಂದಿದ್ರು. ಇವರಿಗೆ ಗಾಂಧೀಜಿಯವರಿಗೆ ಅವರು ಸಣ್ಣದಿರುವಾಗಲೇ ಈ ಕತೆ, ಶ್ರವಣಕುಮಾರನ ಕತೆ ಇರ್ಬೋದು, ಸತ್ಯ ಹರಿಶ್ಚಂದ್ರನ ಕತೆ, ಇವುಗಳಿಂದ ಎಲ್ಲ ಸಹ ಪ್ರೇರಿತರಾಗಿ ಅವರು ತಾನೂ ಸಹ ಒಂದು ಅಹಿಂಸೆ ಅದನ್ನು ಪಾಲಿಸಬೇಕು ಅಂಥೇಳಿ ಅವರಿಗೆ ಅನಿಸಿತು. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅದು ಎಲ್ಲ ಸ್ಫೂರ್ತಿಯನ್ನು ನೀಡಿದಂತಹ ಕತೆಗಳಾಗಿವೆ. ಹೀಗೆ ಆಗಿನ ಕಾಲದಲ್ಲಿ ಏನು ಒಂದು ಹೆಣ್ಣು ಮಕ್ಕಳು 4 ಗೋಡೆಗಳ ಮಧ್ಯೆ ಕುಳಿತು ಇರಬೇಕು, ಯಾವುದೇ ಒಂದು ಶಿಕ್ಷಣವನ್ನು ಕೊಡ್ತಾ ಇರಲಿಲ್ಲ ಮಕ್ಕಳಿಗೆ. ಹೆಣ್ಣು ಮಕ್ಕಳು ಹುಟ್ಟಿದ ಕೂಡಲೇ ಅಲ್ಲಿ ಭೇದ ಭಾವ ಇರ್ತಾಯಿತ್ತು, ಗಂಡು ಹೆಣ್ಣು ಎನ್ನುವಂತಹ ಭೇದ ಭಾವ ಇರ್ತಾಯಿತ್ತು. ಆದ್ದರಿಂದಾಗಿ ಕೀಳಾಗಿ ನೋಡುವಂಥದ್ದು, ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡುವಂಥದ್ದು ಇರ್ಬೋದು, ಅಥವಾ ಅವಳನ್ನು 4 ಗೋಡೆಗಳ ಮಧ್ಯೆ ಏನು ಮಾಡುವಂಥದ್ದು, ಬೆಳೆಸುವಂಥದ್ದು, ಅವಳು ಹೊಸಿಲನ್ನು ದಾಟಿ ಹೋಗುವಂತಿರಲಿಲ್ಲ, ಶಿಕ್ಷಣವನ್ನು ಪಡೆಯುವಂತಿರಲಿಲ್ಲ. ಈ ರೀತಿಯಾದ ಒಂದು ಮಹಿಳೆಯ ಆ ಕಾಲದಲ್ಲಿಯೂ ಸಹ ಇವರೇನಾಗಿದ್ರು, ಈಜು ಕಲಿತು ಟೆನ್ನಿಸ್ ಆಡುತ್ತಿದ್ರು, ಈಜನ್ನು ಕಲಿತಾ ಇದ್ರು. ಈಜು ಅಂದ್ರೇನು? ಕೈಕಾಲನ್ನು ಆಡಿಸಿ ನೀರಿನಲ್ಲಿ ದೇಹವನ್ನು ಸಂಚರಿಸುವಂತೆ ಮಾಡುವಂಥದ್ದಕ್ಕೆ ನಾವು ಈಜು ಅಂತ ಹೇಳಿ ಕರಿತೇವೆ. ಹಾಗೆ ಟೆನ್ನಿಸ್ ಆಟವನ್ನು ಸಹ ಆಡ್ತಾರೆ. ಆಗಿನ ಕಾಲದಲ್ಲಿಯೇ ಅವರು ಟೆನ್ನಿಸ್ ಆಟವನ್ನು ಸಹ ಅಷ್ಟು ಒಂದು ಆಕ್ಟಿವ್ ಆಗಿದ್ರು ಇವರು. ಹಾಗೆ ಲವಲವಿಕೆ ಅಂದರೆ ಆಕ್ಟಿವ್ ಆಗಿದ್ರು. ಅದೇ ರೀತಿ ಅವರು ಧೈರ್ಯವಂತ, ತಾನು ಎಲ್ಲವನ್ನು ಸಹ ಎದುರಿಸ್ತೇನೆ, ಈ ಸಮಾಜದಲ್ಲಿ ನನಗೆ ವಿರೋಧ ಬಂದದನ್ನೆಲ್ಲ ನಾನು ಎದುರಿಸುತ್ತೇನೆ ಎನ್ನುವಂತಹ ಧೈರ್ಯ ಅವರಲ್ಲಿತ್ತು. ಧೈರ್ಯವಂತ ಮಹಿಳೆಯಾಗಿದ್ದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದ ಆಸಕ್ತಿಯನ್ನು ಹೊಂದಿದ್ದ ಇವರು ಖಾದಿ ಬಟ್ಟೆಯನ್ನು ಧರಿಸ್ತಾ ಇದ್ರು. ಹಾಗೆ ಗಾಂಧೀಜಿಯವರು ಏನು ಮಾಡ್ತಾರೆ, ಹೆಣ್ಣು ಮಕ್ಕಳು ಸಹ ಈ ಹೊಸಿಲನ್ನು ದಾಟಿ ತಮ್ಮೊಂದಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು ಎನ್ನುವಂತಹ ಒಂದು ಮನೋಭಾವವನ್ನು ಹೊಂದಿದ್ರು. ಕೇವಲ ಮನೆಯೊಳಗೆ ಕುಳಿತುಕೊಳ್ಳದೆ ಮಹಿಳೆಯರು ಸಹ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಭಾಗವಹಿಸಬೇಕು ಅಂಥೇಳಿ ಅವರ ಒಂದು ಇಚ್ಛೆ ಆಗಿತ್ತು. ಅದೇ ರೀತಿ ಇವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರಿಗೆ ಆಸಕ್ತಿ ಇತ್ತು. ಅವರೇನು ಮಾಡ್ತಾರೆ, ಗಾಂಧೀಜಿಯವರು ಎಲ್ಲ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಅವರು ತಮ್ಮ ಬಟ್ಟೆಯನ್ನು ತಾವೇ ನೂಳ್ತಾರೆ. ಅಂದರೆ ಅವರೇ ಆ ಖಾದಿ ಬಟ್ಟೆಯನ್ನು ತಯಾರಿಸ್ತಾ ಇದ್ರು, ಅವರ ಬಟ್ಟೆಯನ್ನು ಅವರೇ ತಯಾರಿಸ್ತಾ ಇದ್ರು, ಚರಕದ ಮೂಲಕ ತಯಾರಿಸ್ತಾ ಇದ್ರು. ಈ ವಿದೇಶಿ ಬಟ್ಟೆಗಳ ಏನು ಅವರು ಬಹಿಷ್ಕರಿಸಿದ್ರ, ಇದರಿಂದ ಇವರಿಗೆ ಕೊಡಗಿನ ಗೌರಮ್ಮನವರಿಗೆ ಸಹ ಅದರಲ್ಲಿ ಆಸಕ್ತಿ ಉಂಟಾಯಿತು. ಅವರು ಏನು ಒಂದು ಪಾಲಿಸ್ತಾ ಇದ್ರು, ಗಾಂಧೀಜಿಯವರು ಯಾವುದೆಲ್ಲ ರೂಲ್ಸನ್ನು ಪಾಲಿಸ್ತಾ ಇದ್ರು ಅದನ್ನೇ ಇವರು ಸಹ ಪಾಲಿಸ್ತಾ ಇದ್ರು. ಆದ್ದರಿಂದಾಗಿ ಅವ್ರು ಏನು ಮಾಡ್ತಾರೆ, ಖಾದಿ ಬಟ್ಟೆಯನ್ನು ಧರಿಸ್ತಾರೆ. ನಾನು ಹಿಂದಿನ ಕ್ಲಾಸಿನಲ್ಲಿ ಹೇಳಿದ್ದೆ, ಏನು ಖಾದಿ ಬಟ್ಟೆ ಅಂದರೆ ಏನು ಅಂತ ಹೇಳಿದ್ದೆ ಅಲ್ವಾ. ಏನು ಖಾದಿ ಬಟ್ಟೆ ಅಂದರೆ ಒಂದು ನಾರು ಬಟ್ಟೆ ಅಂತ ಹೇಳಿ ಕರಿಬೋದು. ನೈಸರ್ಗಿಕವಾಗಿ ತಯಾರಿಸಿದಂತಹ ಬಟ್ಟೆಯಾಗಿದೆ.
ಅಂದರೆ ಅದು ಯಾವುದು ಹತ್ತಿಯಿಂದ ಇರ್ಬೋದು ಅಥವಾ ಉಣ್ಣೆಯಿಂದ ಇರ್ಬೋದು. ಉಣ್ಣೆ ಅಂದ್ರೇನು, ಕುರಿಯ ತುಪ್ಪಳದಿಂದ ತಯಾರಿಸಿದಂತಹ ಬಟ್ಟೆ ಇರ್ಬೋದು. ಹಾಗೆ ನೈಸರ್ಗಿಕವಾಗಿ ಸಿಗುವಂತಹ ಒಂದು ನಾರಿನಿಂದ ತಯಾರಿಸಿದಂತಹ ಬಟ್ಟೆ ಆಗಿರ್ಬೋದು. ಇದನ್ನು ಯಾವುದರಿಂದ ತಯಾರಿಸ್ತಾರೆ? ಕೈಮಗ್ಗ ಅಂತ ಹೇಳಿ ಕರಿತೇವೆ. ಆಗ ಯಾವುದೇ ಯಂತ್ರಗಳ ಒಂದು ಪ್ರಯೋಗವಿಲ್ಲದೆ ಏನು ಮಾಡ್ತಾ ಇದ್ರು, ಕೈಯ ಶಕ್ತಿ ಮತ್ತು ಕಾಲಿನ ಶಕ್ತಿಯನ್ನು ಉಪಯೋಗಿಸಿ ಏನು ಮಾಡ್ತಿದ್ರು, ಆ ಬಟ್ಟೆಯನ್ನು ತಯಾರಿಸ್ತಾ ಇದ್ರು. ಹಾಗೆ ಇವರು ಸಹ ಆ ಖಾದಿ ಬಟ್ಟೆ ಎಂಬುದು ನಮಗೆ ದೇಹವನ್ನು ಬೆಚ್ಚಗೆ ಇಡ್ತದೆ. ಅಂದರೆ ಚಳಿಗಾಲದಲ್ಲಿ ಅದು ಬೆಚ್ಚಗೆ ಇಡ್ತದೆ. ಹಾಗೆ ಬೇಸಿಗೆ ಕಾಲದಲ್ಲಿ ಏನು ತಂಪಾಗಿಡುವಂತಹ ಗುಣವನ್ನು ಸಹ ಹೊಂದಿದೆ. ಅಂತಹ ಒಂದು ಖಾದಿ ಬಟ್ಟೆಯನ್ನು ಯಾರು ಧರಿಸ್ತಾ ಇದ್ರು? ಕೊಡಗಿನ ಗೌರಮ್ಮನವರು ಧರಿಸ್ತಾ ಇದ್ರು. ಗಾಂಧೀಜಿಯವರ ಪರಮ ಅನುಯಾಯಿಯಾಗಿದ್ದ ಇವರು ತಮ್ಮ 21ನೆಯ ವಯಸ್ಸಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಗಾಂಧೀಜಿಯವರು ತಮ್ಮಂತಹ ಸಾಧಾರಣ ಕುಟುಂಬದವರ ಮನೆಗೂ ಬರಬೇಕೆಂದು ತಮ್ಮ ಹಠವನ್ನು ಸಾಕಾರಗೊಳಿಸಿಕೊಂಡರು. 1933ನೇ ವರ್ಷದ ಕೊನೆಯಲ್ಲಿ ಗಾಂಧೀಜಿಯವರು ಕರ್ನಾಟಕ ಪ್ರವಾಸ ಕೈಗೊಂಡು ಕೊಡಗಿನಲ್ಲಿ 2 ದಿನಗಳ ಕಾಲ ತಂಗಿದ್ದ ಸಂದರ್ಭದಲ್ಲಿ ನಡೆದ ಸಂಗತಿ ಇದು. ಈ ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಸ್ವಾತಂತ್ರ್ಯ ಚಳುವಳಿಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಎಲ್ಲ ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರು ಸ್ಫೂರ್ತಿಯನ್ನು ಕೊಡುತ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು. ಅದೇ ರೀತಿ ಕರ್ನಾಟಕಕ್ಕೂ ಸಹ ಭೇಟಿ ಕೊಟ್ಟಿದ್ರು. ಕರ್ನಾಟಕಕ್ಕೆ ಭೇಟಿ ಕೊಟ್ಟಂತಹದ್ದನ್ನು ಇವರು ಯಾರು ಕೊಡಗಿನ ಗೌರಮ್ಮನವರು ಕೇಳಿದಾಗ ಏನು ಮಾಡ್ತಾ ಇರೋ, ಅವರು ನಮ್ಮಂತಹ ಸಾಧಾರಣ ಕುಟುಂಬದವರು ಮನೆಗೂ ಸಹ ಗಾಂಧೀಜಿಯವರು ಬರಬೇಕು ಅಂಥೇಳಿ ಅವರು ಆಶಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಉಪವಾಸ ಅಂದ್ರೇನು? ಹೊಟ್ಟೆಗೆ ಏನೂ ಸಹ ಇಲ್ಲದೆ, ನೀರನ್ನು ಸಹ ಕುಡಿಯದೆ ಏನು ನಿರಾಹಾರವಾಗಿ ಇರುವಂಥದ್ದು. ನಾವು ಹೆಚ್ಚಾಗಿ ಈ ತಿಂಗಳಿಗೆ ಒಂದು ಸಲ ಏಕಾದಶಿ ಉಪವಾಸ ಅಂತ ಹೇಳಿ ಕೆಲವರು ಮಾಡ್ತಾರೆ, ಅಥವಾ ಸಂಕಷ್ಟಹರ ಚತುರ್ಥಿಯನ್ನು ಕೆಲವರು ಅದನ್ನು ಪಾಲಿಸ್ತಾರೆ. ಅಂದ್ರೇನು? ಅಲ್ಲಿ ಯಾವುದೇ ಒಂದು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಾಡುವಂಥದ್ದು. ಅಂದರೆ ಅಲ್ಲಿ ಒಂದು ದಿವಸ ಉಪವಾಸ ಇದ್ದ ಕೂಡಲೇ ನಮ್ಮ ಆರೋಗ್ಯವಾದ ಉತ್ತಮಗೊಳ್ಳಿಕ್ಕೋಸ್ಕರ ನಾವು ಅಂತಹ ಉಪವಾಸವನ್ನು ಮಾಡ್ತೇವೆ. ಆದರೆ ಇಲ್ಲಿ ಕೊಡಗಿನ ಗೌರಮ್ಮನವರು ಏನು ಮಾಡ್ತಾರೆ, ಗಾಂಧೀಜಿಯವರು ತಮ್ಮ ಸಾಧಾರಣ ಕುಟುಂಬದವರ ಮನೆಗೂ ಬರಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ, ಅವರು ಉಪವಾಸವನ್ನು ಮಾಡ್ತಾರೆ. ಇದನ್ನು ಕೇಳಿದ ಗಾಂಧೀಜಿಯವರಿಗೆ ಅವರಾಗ ಕರ್ನಾಟಕಕ್ಕೆ 2 ದಿವಸ ಕರ್ನಾಟಕಕ್ಕೆ ಬಂದಿದ್ರು, ಅಲ್ಲಿ ತಂಗಿದ್ರು. ಅದನ್ನು ಕೇಳ್ತಾರೆ, ಅಲ್ಲಿ ಯಾರು ಕೊಡಗಿನ ಗೌರಮ್ಮನವರು ಉಪವಾಸದಲ್ಲಿದ್ದಾರೆ ಅಂಥೇಳಿ ಅವರಿಗೆ ಒಂದು ವಿಷಯ ತಿಳಿತದೆ. ಇದನ್ನು ಕೇಳಿದ ಅವರು ಕೊಡಗಿನ ಗೌರಮ್ಮನವರ ಮನೆಗೂ ಸಹ ಬರ್ತಾರೆ. ಆನಂತರ ಬಂದು ಏನು ಮಾಡ್ತಾರೆ, ಅವರು ಕೊಡಗಿನಲ್ಲಿ ಹೆಚ್ಚಾಗಿ ಅಲ್ಲಿಯ ವಾತಾವರಣವು ಯಾವುದಕ್ಕೆ ಹೆಚ್ಚಾಗಿ ಈ ಹಣ್ಣುಗಳನ್ನು ಬೆಳೀಲಿಕ್ಕೆ, ಅಂದರೆ ಹೆಚ್ಚಾಗಿ ಅಲ್ಲಿ ಸಣ್ಣ ಸಣ್ಣ ಹನಿ, ಈ ಹೂ ಮಳೆ ಅಂತ ಹೇಳಿ ಕರಿತೇವೆ, ಆ ರೀತಿ ಬರ್ತಾ ಇರ್ತದೆ ಆ ಕೊಡಗಿನಲ್ಲಿ. ಅಂತಹ ಮಳೆಯು ಆ ಕೆಲವು ಹಣ್ಣುಗಳನ್ನು ಬೆಳೀಲಿಕ್ಕೆ ಆ ವಾತಾವರಣವು ತುಂಬ ಉಪಯೋಗವಾದದ್ದು. ಅಲ್ಲಿನ ಮಣ್ಣುಗಳಿಗೆ ಬೇರೆ ಬೇರೆ ಹಣ್ಣು ಏನು ಬೆಳೀತದೆ, ಸಮೃದ್ಧವಾಗಿ ಹಚ್ಚ ಹಸುರಿನಿಂದ ಕೂಡಿದೆ. ಅದೇ ರೀತಿ ಕಾಫಿ ಬೆಳೆಗೂ ಸಹ ಹಾಗೆ ಕಿತ್ತಳೆ ಬೆಳೆಯಲಿಕ್ಕೆ ಅಲ್ಲಿ ಯೋಗ್ಯವಾದಂತಹ ವಾತಾವರಣ ಇದೆ. ಅಲ್ಲಿ ಒಂದು ಕೊಡಗಿನ ಕಿತ್ತಳೆ ಹಣ್ಣನ್ನು ನೀಡಿ ಯಾರಿಗೆ ನೀಡ್ತಾರೆ, ಅವರು ಗಾಂಧೀಜಿಯವರು ಬರ್ತಾರೆ. ಅವರು ಇವರ ಉಪವಾಸವನ್ನು ಏನು ಮಾಡ್ತಾರೆ, ಅಂತ್ಯಗೊಳಿಸ್ತಾರೆ. ಅದನ್ನು ಇವರು ತಿಂದ ನಂತರ ಇವರ ಉಪವಾಸವು ಅಂತ್ಯಗೊಳ್ತದೆ. ಅಂದರೆ ಅವರು ಬರಬೇಕು ಅಂತ ಹೇಳಿ, ಗಾಂಧೀಜಿಯವರು ತಮ್ಮ ಮನೆಗೂ ಬರಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವುದರಿಂದಾಗಿ ಈ ಉಪವಾಸವನ್ನು ಅಂತ್ಯಗೊಳಿಸಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಗಾಂಧೀಜಿಯವರು ಅವರಿಗೆ ಅಲ್ಲಿಯೇ ಬೆಳೆದಂತಹ ಕೊಡಗಿನ ಕಿತ್ತಳೆ ಹಣ್ಣನ್ನು ನೀಡಿ ಅವರ ಉಪವಾಸವನ್ನು ಅಂತ್ಯಗೊಳಿಸ್ತಾರೆ. ಕೊಡಗಿನ ಕಿತ್ತಳೆ ಹಣ್ಣು ನೀಡಿ ಚೆಲುವೆಯ ಉಪವಾಸವನ್ನು ಅಂತ್ಯಗೊಳಿಸಿದ ಗಾಂಧೀಜಿ ಗೌರಮ್ಮನವರಿಗೆ ಕೊಟ್ಟ ಮಾತಿನಂತೆ ಅವರ ಮನೆಗೂ ಬಂದರು. ಏನು ಮಾಡ್ತಾರೆ, ಮನೆಗೆ ಬರ್ತಾರೆ. ಹಾಗೆ ಬಂದು ಕಿತ್ತಳೆ ಹಣ್ಣನ್ನು ನೀಡ್ತಾರೆ. ಆಗ ಗೌರಮ್ಮನವರು ಗಾಂಧೀಜಿಯವರ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಹರಿಜನೋದ್ಧಾರ ಸಂಬಂಧ ನಿಧಿಗೆ ತನ್ನ ಕೊರಳಿನ ಮಂಗಳಸೂತ್ರ, ಕಿವಿಯ ಓಲೆ ಮತ್ತು ಮೂಗುಬೊಟ್ಟಿನ ಹೊರತಾಗಿ ಉಳಿದೆಲ್ಲ ಒಡವೆಗಳನ್ನು ಮಹಾತ್ಮರ ಕೈಗೆ ಕೊಟ್ಟಾಗ ಅವರು ಅವಕ್ಕಾದರು. ಇವರಿಗೆ ಖುಷಿ ಆಗ್ತದೆ. ಬಂದ ಕೂಡಲೇ ಅವರಿಗೆ ಆಶ್ಚರ್ಯ ಆಗ್ತದೆ, ಗಾಂಧೀಜಿಯವರು ಬಂದ್ರಲ್ಲ ಅಂಥೇಳಿ. ಅವರಿಗೆ ಅಷ್ಟು ಒಂದು ಅವರ ಮೇಲೆ ಏನಿತ್ತು, ಒಂದು ಅನುಯಾಯಿಯಾಗಿದ್ರು. ಅವರ ಒಂದು ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ರ
ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು. ಹಾಗೆ ಅವರ ಆ ರೂಲ್ಸ್ ರೆಗ್ಯುಲೇಷನನ್ನೇ ಪಾಲಿಸ್ತಾ ಇದ್ರು. ಅವರನ್ನೇ ಪಾಲಿಸ್ತಾ ಇದ್ದರಿಂದಾಗಿ ಅವರಿಗೆ ಗಾಂಧೀಜಿಯವರು ತಮ್ಮಂತಹ ಒಂದು ಮನೆಗೆ ಸಹ ಬಂದ್ರಲ್ಲ ಅಂಥೇಳಿ ಬಹಳ ಖುಷಿಯಾಗಿ ಏನು ಮಾಡ್ತಾರೆ, ಅವರು ತಮ್ಮಲ್ಲಿ ಇರುವಂತಹ ಒಂದು ಕೆಲವು ಒಡವೆಗಳನ್ನು ಏನು ಮಾಡ್ತಾರೆ, ಇವರಿಗೆ ಯಾವುದಕ್ಕೋಸ್ಕರ, ಒಂದು ಸ್ವಾತಂತ್ರ್ಯ ಸಂಗ್ರಾಮ, ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದಕ್ಕೂ ತುಂಬ ಏನು ಬೇಕು, ಎಲ್ಲ ಜನರನ್ನು ಒಟ್ಟುಗೂಡಿಸಬೇಕು, ಎಲ್ಲ ಜನರಿಗೂ ಸಹ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಅಲ್ಲಿ ಏನು ಬೇಕು, ನಿಧಿ ಬೇಕು, ಅಂದರೆ ಹಣ ಬೇಕೇ ಬೇಕು, ಖರ್ಚಿಗೆ ಬೇಕಾದಂತಹ ಹಣ ಬೇಕೇ ಬೇಕಾ. ಆದ್ದರಿಂದಾಗಿ ಆಗ ಇವರೇನು ಮಾಡ್ತಾರೆ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವರು ತಮ್ಮಲ್ಲಿರುವಂತಹ ಒಡವೆಯನ್ನು ಕೊಡ್ತಾರೆ. ಹಾಗೆ ಹರಿಜನೋದ್ಧಾರ ನಿಧಿ, ಹರಿಜನೋದ್ಧಾರ, ಆ ಗುಂಪಿನ ಜನರ ಉದ್ಧಾರ, ಅವರು ತುಂಬ ಒಂದು ಬಡತನದಿಂದ ಇರುವಂತಹ ಒಂದು ಜನರು ಅಂತ ಹೇಳಿ ಕರಿಬೋದು. ಆ ಬಡತನದಿಂದ ತುಂಬಿದಂತಹ, ಆಗಿನ ಕಾಲದಲ್ಲಿ ಬಡತನದಿಂದ ತುಂಬಿದ್ರು, ಏನು ಒಂದು ವ್ಯವಸ್ಥೆ ಇರ್ತಿರ್ಲಿಲ್ಲ. ಅಂದರೆ ಆಗಿನ ಕಾಲದಲ್ಲಿ ಏನಿತ್ತು, ಮೇಲು ಜಾತಿ ಕೀಳು ಜಾತಿ ಎನ್ನುವಂತಹ ಜಾತಿ ಭೇದ ಮತ ಧರ್ಮದಿಂದ ಕೂಡಿತ್ತು ಸಮಾಜದಲ್ಲಿ, ಅದೇ ತುಂಬಿ ಹೋಗಿತ್ತು. ಆದ್ದರಿಂದಾಗಿ ಅವರಿಗೆ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ, ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ, ಇನ್ನೊಂದು ಹರಿಜನೋದ್ಧಾರ, ಆ ಹರಿಜನ ಗುಂಪಿನ ಜನರಿದ್ದಾರೆ ಏನಿದ್ದಾರೆ ಅವರ ಉದ್ಧಾರಕ್ಕೋಸ್ಕರ ಏನು ಮಾಡ್ತಾರೆ, ಅವರ ಒಂದು ಒಡವೆಯನ್ನು ಕೊಡ್ತಾರೆ. ಆದರೆ ಎಲ್ಲ ಒಡವೆಯನ್ನು ಕೊಡುವುದಿಲ್ಲ. ಅದರಲ್ಲಿ ಏನು ತಮಗೆ ಬೇಕಾದಂತಹ ಮಂಗಳಕರವಾದಂತಹ, ಅಂದರೆ ಮದುವೆಯ ಸಂದರ್ಭದಲ್ಲಿ ನಾವು ಮಹಿಳೆಯರ ಒಂದು ಧರಿಸುವಂತಹ, ಮದುವೆಯ ಸಮಯದಲ್ಲಿ ಹಾಕುವಂತಹ ಒಂದು ಮಂಗಳಕರವಾದಂತಹ ಒಂದು ಏನು ಆಭರಣ ಇದೆ, ಮೂಗಿನ ಬೊಟ್ಟು ಇರ್ಬೋದು ಅಥವಾ ಮಂಗಳ ಸೂತ್ರ, ಹಾಗೆಯೇ ಕಿವಿಯ ಓಲೆ, ಇದನ್ನು ಬಿಟ್ಟು ಮತ್ತೆ ಎಲ್ಲ ಏನೆಲ್ಲ ಒಡವೆಗಳುಂಟು ಅದೆಲ್ಲವನ್ನು ಸಹ ಯಾರಿಗೆ ಕೊಡ್ತಾರೆ, ಗಾಂಧೀಜಿಯವರಿಗೆ ಕೊಡ್ತಾರೆ. ಹಾಗೆ ಏನಾಗ್ತದೆ, ಇವರಿಗೆ ಒಮ್ಮೆಲೆ ಆಶ್ಚರ್ಯ ಆಗ್ತದೆ, ಒಡವೆಯನ್ನೇ ಕೊಟ್ಟು ಬಿಟ್ರಲ್ಲ ಅಂಥೇಳಿ ಅವರಿಗೆ ಏನಾಗ್ತದೆ, ಅವಕ್ಕಾದರೂ ಅಂದರೆ ಆಶ್ಚರ್ಯ ಆಗ್ತದೆ ಗಾಂಧೀಜಿಯವರಿಗೆ. ಗೌರಮ್ಮ ಸುತ್ತಮುತ್ತಲಿನ ಬದುಕಿನಲ್ಲಿ ಕಂಡು ಕೇಳಿದ ಘಟನೆಗಳು ಮತ್ತು ಅವುಗಳ ಅನುಭವದ ಹಿನ್ನೆಲೆಯಲ್ಲಿ ಮಹಿಳಾ ಲೋಕದ ಕನಸುಗಳ ಆದರ್ಶಗಳ ಚಿತ್ರಣವನ್ನು ತಮ್ಮ ಕಥೆಗಳಲ್ಲಿ ನೀಡಲು ಪ್ರಯತ್ನಿಸಿದರು. ಗೌರಮ್ಮನವರ 21 ಕಥೆಗಳಲ್ಲಿಯೂ ಎಲ್ಲ ಮಾನವ ಜೀವಿಗಳ ಸ್ವಾತಂತ್ರ್ಯ, ಸದಾ ಅಭಿರುಚಿ ಹಾಗೂ ಮನದಾಳದ ಅನಿಸಿಕೆಗಳಿಗೆ ಪೂರಕವಾಗಿ ನಿಲ್ಲಬಲ್ಲ ಹೊಸ ಸಮಾಜವೊಂದರ ನಿರ್ಮಾಣದ ಶಕ್ತಿ ಇರುವುದು ಪ್ರತಿಬಿಂಬಿತವಾಗಿದೆ. ಅವ್ರೇನು ಮಾಡ್ತಾರೆ, ಗೌರಮ್ಮನವರು ತುಂಬ ಒಂದು ಒಳ್ಳೆಯ ಉತ್ತಮವಾದ ಸಾಹಿತಿಯಾಗಿದ್ದರು, ಕಥೆಯನ್ನು ಬರೆಯುವಂತಹ ಕಥೆಗಾರ್ತಿಯಾಗಿದ್ದರು. ಹಾಗೆ ಅವರು ಕಂಡು ಕೇಳಿದಂತಹ ನೋಡಿದಂತಹ ಏನು ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಒಂದು ಕಷ್ಟ ಇತ್ತು, ಮಹಿಳೆಯರನ್ನು ಕೀಳಾಗಿ ಕಾಣ್ತಾ ಇದ್ರು. ಆಗಿನ ಕಾಲದಲ್ಲಿ ಮಹಿಳೆಯರು ಯಾವುದೇ ಒಂದು ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇರ್ತಾ ಇರಲಿಲ್ಲ. ಹಾಗೆ ಕೆಲವು ಶೋಷಣೆಯನ್ನು ಮಾಡುವಂಥದ್ದು ಇರ್ಬೋದು, ಮನೆಯಲ್ಲಿ ಅವರಿಗೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಅದೇ ರೀತಿ ವರದಕ್ಷಿಣೆಯ ಕಿರುಕುಳವನ್ನು ಕೊಡುವಂಥದ್ದು, ಶಿಕ್ಷಣವನ್ನು ಕೊಡದೆ ಅವರಿಗೆ ಚಿತ್ರಹಿಂಸೆಯನ್ನು ಕೊಡುವಂಥದ್ದು, ಈ ರೀತಿ ಏನೆಲ್ಲ ಕಥೆಗಳನ್ನು ಕೇಳಿದ್ದಾರೆ ಅದನ್ನು ಎಲ್ಲವನ್ನು ಸಹ, ಹಾಗೆ ನೋಡಿದ ಕಥೆಗಳನ್ನು ಎಲ್ಲವನ್ನು ಸಹ ಅವರು ಸುತ್ತಮುತ್ತಲು ನೋಡಿದಂತಹ ಕಥೆಯನ್ನು ಅವರ ಒಂದು ಕಥೆಗಳಲ್ಲಿ ಅವರು ಬರಿತಾ ಇದ್ರು. ಅವುಗಳು ಅನುಭವದ ಹಿನ್ನೆಲೆಯಲ್ಲಿ ಮಹಿಳಾ ಲೋಕದ ಕನಸುಗಳು, ಕೇವಲ ಗಂಡಸರಿಗೆ ಮಾತ್ರ ಕನಸುಗಳಿರುವುದಲ್ಲ, ಹೆಂಗಸರು ಸಹ ಕನಸು ಕಾಣ್ತಾರೆ ಅಂಥೇಳಿ. ಅಂದರೆ ಅವರಿಗೆ ಆ ಕನಸನ್ನು ಕಂಡು ಅದನ್ನು ನನಸು ಮಾಡುವಂತಹ ಒಂದು ವ್ಯವಸ್ಥೆಯೂ ಸಹ, ಸ್ವಾತಂತ್ರ್ಯವೂ ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಇಂದಿನ ಈ ಆಧುನಿಕ ಯುಗದಲ್ಲಿ ಎಲ್ಲವೂ ಸಹ ಬದಲಾವಣೆಯಾಗಿದೆ. ಎಲ್ಲ ಹೆಣ್ಣು ಮಕ್ಕಳು ಸಹ ಉತ್ತಮವಾದ ಒಂದು ಎಜುಕೇಷನ್ ಅಂದರೆ ಶಿಕ್ಷಣವನ್ನು ಪಡೆದು ಅವರು ಏನಾಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾಗಿದ್ದಾರೆ, ಅವರು ತಮ್ಮದೇ ಆದ ಮೇಲುಗೈಯನ್ನು ಸಾಧಿಸಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಮಹಿಳೆಯರು ಏನೆಲ್ಲ ಕನಸು ಕಾಣ್ತಾ ಇದ್ರು ಅದು ಕನಸಾಗಿಯೇ ಉಳಿತಾ ಇತ್ತು, ಯಾವುದು ಸಹ ನನಸಾಗ್ತಾ ಇರಲಿಲ್ಲ. ಕೇವಲ ಕನಸುಗಳನ್ನು ಕಾಣ್ತಾ 4 ಗೋಡೆಗಳ ಮಧ್ಯೆ ಬಾವಿಯೊಳಗಿನ ಕಪ್ಪೆಯ ಹಾಗೆ ಬದುಕನ್ನು ನಡೆಸ್ತಾ ಇರಬೇಕಿತ್ತು. ಕೇವಲ ಮಕ್ಕಳು, ಗಂಡ ಮಕ್ಕಳು, ಆ ರೀತಿಯಾಗಿ ಎಲ್ಲ ಮನೆ ಕೆಲಸವನ್ನು ಮಾಡುತ್ತಾ ಏನು ಒಂದು ಸ್ವಾತಂತ್ರ್ಯವಿಲ್ಲದೆ ಬದುಕುವಂತಹ ಜೀವನ ಮಹಿಳೆಯದ್ದಾಗಿತ್ತು. ಆದರೆ ಇವರೇನು ಮಾಡ್ತಾರೆ, ಮಹಿಳಾ ಲೋಕದ ಕನಸುಗಳ
ಆದರ್ಶಗಳ ಚಿತ್ರಣವನ್ನು, ಆದರ್ಶ ಪ್ರತಿಯೊಬ್ಬರಿಗೂ ಸಹ ಆದರ್ಶ ಒಂದೊಂದು ಇಂತಹದ್ದೇ ಜೀವನದಲ್ಲಿ ನಾನು ಹೋಗಬೇಕು, ಇಂತಹ ಗುರಿಯಲ್ಲಿ ನಾನು ಹೋಗಬೇಕು ಎನ್ನುವಂತಹ ಒಂದು ಇರ್ತದೆ, ಗುರಿ ಇರ್ತದೆ. ಆ ಗುರಿಯನ್ನು ಸಾಕಾರಗೊಳಿಸಬೇಕಾದ್ರೆ ಏನು ಇರಬೇಕು? ಅವರಿಗೆ ಸ್ವಾತಂತ್ರ್ಯ ಇರಬೇಕು. ಆ ಸ್ವಾತಂತ್ರ್ಯವೂ ಸಹ ಮಹಿಳೆಯರಿಗೆ ಇರಲಿ. ಇದೆಲ್ಲವನ್ನು ಸಹ ಅವ್ರು ಏನು ಮಾಡ್ತಾರೆ? ತಮ್ಮ ಕಥೆಗಳಲ್ಲಿ ಬರೀತಾರೆ. ಗೌರಮ್ಮನವರ 21 ಕಥೆಗಳಲ್ಲಿಯೂ ಎಲ್ಲ ಮಾನವ ಜೀವಿಗಳ ಸ್ವಾತಂತ್ರ್ಯ, ಸದಾಭಿರುಚಿ ಹಾಗೂ ಮನದಾಳದ ಅನಿಸಿಕೆಗಳಿಗೆ ಪೂರಕವಾಗಿ ನಿಲ್ಲಬಲ್ಲ ಹೊಸ ಸಮಾಜವೊಂದರ ನಿರ್ಮಾಣದ ಶಕ್ತಿ ಇರುವುದು ಪ್ರತಿಬಿಂಬಿತವಾಗಿದೆ. ಅವರು 21 ಕಥೆಗಳನ್ನು ಬರೆದಿದ್ದಾರೆ ಅಷ್ಟು ಸಣ್ಣ ಪ್ರಾಯದಲ್ಲೇ. ಅಂದರೆ ಅವರು ತುಂಬ ವರ್ಷಗಳ ಕಾಲ ಏನು ಬದುಕಿ ಬಾಳಲಿಲ್ಲ, ಆದರೂ ಸಹ ಅಷ್ಟು ಸಣ್ಣ ಪ್ರಾಯದಲ್ಲೇ ಅವರೇನು ಮಾಡಿದ್ದಾರೆ? ಅವರು ಒಳ್ಳೆಯ ಸಾಹಿತಿ ಆಗಿದ್ದರು. ಬೇರೆ ಬೇರೆ ಒಂದು ಲೇಖಕರ ಇರ್ಬೋದು, ಒಂದು ಲೇಖಕಿಯ ಒಂದು ಪರಿಚಯವಿದ್ದಿದ್ದರಿಂದಾಗಿ, ಹಾಗೆ ಎಲ್ಲ ಒಂದು ಆಸಕ್ತಿ ಇತ್ತು ಅವರಿಗೆ. ಯಕ್ಷಗಾನ, ಹಾಗೆ ತಾಳಮದ್ದಲೆ, ಬೇರೆ ಬೇರೆ ಕಾವ್ಯಗಳ ಬಗ್ಗೆಯೂ ಸಹ ಆಸಕ್ತಿ ಇತ್ತು. ಹಾಗೆ ಜನಪದ ಗೀತೆಗಳಲ್ಲಿಯೂ ಸಹ ಆಸಕ್ತಿ ಇದ್ದದರಿಂದಾಗಿ ಅವರಿಗೆ ಏನಾಗ್ತದೆ? ಅವರು ಆಗಲೇ ಅಷ್ಟು ಸಣ್ಣ ವಯಸ್ಸಿನಲ್ಲೇ 21 ಕಥೆಗಳನ್ನು ಮಾಡಿದರು. ಅಂತಹ ಒಂದು ಜ್ಞಾನವನ್ನು ಅವರು ಹೊಂದಿದ್ರು. ಹಾಗೆ ಏನಾಗ್ತಿತ್ತು? ಅವರು ಸುತ್ತಮುತ್ತಣ ಲೋಕ ಯಾವ ರೀತಿ ಇದೆ ಅದೇ ಎಲ್ಲವನ್ನು ಸಹ ಅನ್ನು ಅಳವಡಿಸಿಕೊಂಡು ಅವರು ಕಥೆಯನ್ನು ಬರಿತಾ ಇದ್ರು. ಮನದಾಳದ ಅನಿಸಿಕೆಗಳಿಗೆ ಪೂರಕವಾಗಿ ಅವರು ಏನು ಮಾಡ್ತಾರೆ? 21 ಕಥೆಗಳಲ್ಲಿಯೂ ಎಲ್ಲ ಮಾನವ ಜೀವಿಗಳ ಸ್ವಾತಂತ್ರ್ಯ, ಪ್ರತಿಯೊಂದು ಮಾನವ ಜೀವಿಗಳಿಗೂ ಸಹ, ಅದು ಪ್ರಾಣಿಗಳಿಗಾಗಿರ್ಬೋದು ಹಾಗೆ ಮಾನವರಿಗಾಗ್ಬೋದು, ಒಂದು ಸ್ವಾತಂತ್ರ್ಯ ಇರಬೇಕು. ಈಗ ಉದಾಹರಣೆಗೆ ಮಾತನಾಡುವ ಸ್ವಾತಂತ್ರ್ಯ, ಅಥವಾ ಅವರಿಗೆ ಬೇಕಾದಂತಹ ಒಂದು ದಾರಿಯಲ್ಲಿ ನಡೆಯುವಂತಹ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ಏನಾಗ್ತದೆ? ಒಂದು ಸಂಕೋಲೆ, ಅಂದರೆ ಜೈಲಿನಲ್ಲಿ ಇದ್ದ ಹಾಗೆ ಆಗ್ತದೆ. ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗೂ ಆಗಿರ್ಬೋದು, ಮಾನವರಿಗೆ ಏನಾಗ್ತದೆ? ಒಂದು ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ಒಂದು ಕಟ್ಟಿ ಹಾಕಿದ ಹಾಗೆ. ಯಾವುದು ಸಹ ಅವರಿಗೆ ಯಾವುದನ್ನು ಸಹ ವ್ಯಕ್ತಪಡಿಸಲಿಕ್ಕೆ, ಮನಸ್ಸಿನಲ್ಲಿ ಇರುವಂತಹ ಯಾವುದೇ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೂ ಆಗುವುದಿಲ್ಲ. ಅದು ವ್ಯಕ್ತಪಡಿಸಲಿಕ್ಕೆ ಆಗದಿದ್ದರೆ ಏನಾಗ್ತದೆ? ಅಲ್ಲಿ ಅದನ್ನು ಸಾಕಾರಗೊಳಿಸಲಿಕ್ಕೂ ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಪ್ರತಿಯೊಂದು ಮಾನವರಿಗೂ ಸಹ ಏನು ಬೇಕು? ಸ್ವಾತಂತ್ರ್ಯ ಬೇಕು. ಅದೇ ರೀತಿ ಸದಾಭಿರುಚಿ, ಒಂದು ಒಳ್ಳೆಯ ಅಭಿರುಚಿ ಇರಬೇಕು. ಅದು ಯಾವುದರಲ್ಲಿಯೂ ಆಗಿರ್ಬೋದು, ಯಾವ ಒಂದು ಕ್ಷೇತ್ರಗಳಲ್ಲಿಯೂ ಆಗಿರ್ಬೋದು. ಒಂದು ಅಭಿರುಚಿ, ಅಭಿರುಚಿ, ಸದಾಭಿರುಚಿ ಅಂಥೇಳಿ, ಅಂದರೆ ಒಳ್ಳೆಯದಾದಂತಹ ಒಂದು ಅಭಿರುಚಿ ಇರಬೇಕು. ಹಾಗೂ ಮನದಾಳದ ಅನಿಸಿಕೆ, ಮನಸ್ಸಿನಲ್ಲಿರುವಂತಹ ಅನಿಸಿಕೆಯನ್ನು ಒಳಗೆ ಇಟ್ಟುಕೊಂಡು ತನಗೆ ಹಾಗಾಗಬೇಕು, ಹೀಗೆ ಆಗಬೇಕು ಅಂಥೇಳಿ ಮನಸ್ಸಿನೊಳಗೆ ಇಟ್ಟುಕೊಂಡು ಕೊರಗುವ ಬದಲು ನಾವೇನು ಮಾಡಬೇಕು? ಅದನ್ನು ಸ್ವಾತಂತ್ರ್ಯವಾಗಿ ಅದನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ನಮ್ಮಲ್ಲಿ ಇರಬೇಕು. ಅನಿಸಿಕೆಗಳಿಗೆ ಪೂರಕವಾಗಿ ನಿಲ್ಲಬಲ್ಲ ಹೊಸ ಸಮಾಜವೊಂದರ ನಿರ್ಮಾಣದ ಶಕ್ತಿ ಇರುವುದು ಪ್ರತಿಬಿಂಬಿತವಾಗಿದೆ. ಹೀಗೆ ಅವರಿಗೆ ಒಂದು ಹೊಸ ಸಮಾಜವನ್ನು ಹೇಗಾದರೂ ನಿರ್ಮಾಣ ಮಾಡಬೇಕು ಅಂಥೇಳಿ, ಅಂದರೆ ಹೊಸ ಸಮಾಜ ಅಂದರೆ ಯಾವ ರೀತಿಯ ಸಮಾಜ ಇರ್ಬೋದು? ಅಂದರೆ ಮಾನವನಿಗೆ ಒಂದು ಸ್ವಾತಂತ್ರ್ಯ ಇರಬೇಕು. ಅದು ಮಹಿಳೆ ಇರ್ಬೋದು ಅಥವಾ ಪುರುಷರು ಇರ್ಬೋದು, ಅವರಿಗೆ ಸ್ವಾತಂತ್ರ್ಯ ಇರಬೇಕು. ತನ್ನ ಒಂದು ಅಭಿವ್ಯಕ್ತಿಯನ್ನು, ಅಭಿರುಚಿಯನ್ನು ವ್ಯಕ್ತಪಡಿಸುವಂತಹ ಒಂದು ಸ್ವಾತಂತ್ರ್ಯ ಇರಬೇಕು. ಅದೇ ರೀತಿ ಮನದಾಳದ ಅನಿಸಿಕೆಗಳನ್ನು ಹೇಳುವಂತಿರಬೇಕು. ಈ ರೀತಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಅವರು ತಮ್ಮ ಕಥೆಗಳಲ್ಲಿ ಗೌರಮ್ಮನವರು ಬರೀತಾರೆ. ಗೌರಮ್ಮ ಆರೋಗ್ಯಕರ ನಿಲುವಿನ, ಜಾತ್ಯತೀತ ಮನೋಧರ್ಮದ, ಮಾನವೀಯ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದ ಅಪಾರ ಜೀವನ ಪ್ರೀತಿಯ ಕಥೆಗಾರ್ತಿಯಾಗಿದ್ದರು. ಭಾರತೀಯ ಸಮಾಜದಲ್ಲಿ ಮಹಿಳೆಯರು ತಮ್ಮದೇ ಆದ ಸಂಕೋಲೆಗಳು ಮತ್ತು ನಿಸ್ಸಹಾಯಕತೆಯ ಇಕ್ಕಟ್ಟಿನಲ್ಲಿ ನರಳುತ್ತಿರುವ ರೀತಿಯನ್ನು ಗ್ರಹಿಸಿ ಸಮಾಜದಲ್ಲಿನ ಕ್ರೌರ್ಯದ ನಾನಾ ಮುಖಗಳ ಸೂಕ್ಷ್ಮವಾದ ಅನಾವರಣವನ್ನು ತಮ್ಮ ಕಥೆಗಳಲ್ಲಿ ಮಾಡಿದರು. ಬದುಕಿನ ಬಗ್ಗೆ ಕಾಳಜಿಗಳನ್ನು ಹೊಂದಿದ್ದ ಗೌರಮ್ಮ ಆ ಕಾಲದ ಮಹಿಳಾ ಸದಾಭಿರುಚಿಯ ದ್ಯೋತಕವಾಗಿದ್ದರು. ಗೌರಮ್ಮ ಒಬ್ಬರು ಆರೋಗ್ಯಕರ ನಿಲುವು, ಅವರ ಒಂದು ನಿಲುವು ಅಂದ್ರೇನು? ಅವರು ನೋಡುವಾಗ ಅವರ ನಿಲುವೇನು? ಒಂದು ಆರೋಗ್ಯಕರವಾಗಿತ್ತು. ಅಂದರೆ ಆಲೋಚನೆ, ಯಾವುದೇ ಒಂದು ಕೆಟ್ಟ ಆಲೋಚನೆ ಅವರ ಮನಸ್ಸಿನಲ್ಲಿ ಇರಲಿಲ್ಲ.
ಒಂದು ಒಳ್ಳೆಯದಾದ ಒಂದು ನವ ಸಮಾಜದ ನಿರ್ಮಾಣ ಮಾಡಬೇಕು ಅಂಥೇಳಿ ಅವರ ಒಂದು ಮನಸ್ಸಿನಲ್ಲಿತ್ತು. ಅವರ ನೋಡುವಾಗಲೇ ತುಂಬ ಒಂದು ಒಳ್ಳೆಯ ಒಂದು ಗುಣದ ಒಂದು ವ್ಯಕ್ತಿ, ಒಂದು ಹೆಂಗಸು ಎಂಬುದಾಗಿ ಅವರ ಒಂದು ನಿಲುವಿನಲ್ಲಿ ಗೊತ್ತಾಗ್ತಾ ಇತ್ತು. ಜಾತ್ಯತೀತ ಮನೋಧರ್ಮದ ಯಾವುದೇ ಜಾತಿಗೆ ಅವರು ಆ ಜಾತಿ ಈ ಜಾತಿ ಅಂತ ಹೇಳಿ ಯಾವುದೇ ಒಂದು ಜಾತಿಗೆ ಒಳಪಡದೆ ಮಾನವೀಯ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು. ಮನುಷ್ಯತ್ವದ ಒಂದು ವಿಚಾರ ಏನುಂಟು, ಮಾನವೀಯ ಮೌಲ್ಯ ಏನುಂಟು, ಸಹಾಯ ಮಾಡುವುದು, ನಂಬಿಕೆಯನ್ನು ಇಟ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ಪ್ರೀತಿಯನ್ನು ತೋರಿಸುವಂಥದ್ದು, ಆ ರೀತಿಯಾದಂತಹ ಒಂದು ಮನುಷ್ಯತ್ವ, ಆ ಮಾನವೀಯ ಮೌಲ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ರು. ಅದರ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ರು. ಬೇರೆ ಯಾವುದೇ ಕೆಟ್ಟ ಆಲೋಚನೆ ಅವರ ಮನಸ್ಸಿನಲ್ಲಿ ಇರ್ತಾ ಇರಲಿಲ್ಲ. ಹೊಂದಿದ್ದ ಅಪಾರ ಜೀವನ ಪ್ರೀತಿಯ ಕಥೆಗಾರ್ತಿಯಾಗಿದ್ದರು. ಜೀವನ ಅಂದರೆ ಅಷ್ಟು ಇಷ್ಟ ಅವರಿಗೆ. ತುಂಬ ಒಂದು ಒಳ್ಳೆಯ ಕಥೆಗಾರ್ತಿಯಾಗಿದ್ದರು ಅವರು. ಭಾರತೀಯ ಸಮಾಜದಲ್ಲಿ ಮಹಿಳೆಯರು ತಮ್ಮದೇ ಆದ ಸಂಕೋಲೆಗಳು ಮತ್ತು ನಿಸ್ಸಹಾಯಕತೆಯ ಇಕ್ಕಟ್ಟಿನಲ್ಲಿ ನರಳುತ್ತಿರುವ ರೀತಿಯನ್ನು ಗ್ರಹಿಸಿ ಸಮಾಜದಲ್ಲಿನ ಕ್ರೌರ್ಯದ ನಾನಾ ಮುಖಗಳ ಸೂಕ್ಷ್ಮವಾದ ಅನಾವರಣವನ್ನು ತಮ್ಮ ಕಥೆಗಳಲ್ಲಿ ಮಾಡಿದರು. ಮಹಿಳೆಯರಿಗೆ ಒಂದು ಅವರದೇ ಆದ ಸಂಕೋಲೆಗಳನ್ನು ಹಾಕಿದರು. ಹಿಂದಿನ ಸಮಾಜದಲ್ಲಿ ಸಂಕೋಲೆ ಅಂದರೆ ಬೇಡಿಯನ್ನು ಹಾಕುವಂಥದ್ದು. ಅವರಿಗೆ ಯಾವುದೇ, ನಾನು ಆಗಲೇ ಹೇಳಿದೆ, ಯಾವುದೇ ಸ್ವಾತಂತ್ರ್ಯವನ್ನು ಕೊಡಲಿಕ್ಕಿಲ್ಲ. ಯಾವುದೇ ಸ್ವಾತಂತ್ರ್ಯ ಅಂದ್ರೇನು, ಎಲ್ಲಿಯೂ ಸಹ ಹೋಗಲಿಕ್ಕಿಲ್ಲ. ಇಂಥದ್ದೇ ರೂಲ್ಸನ್ನು ಫಾಲೋ ಮಾಡುವಂಥದ್ದು. ಈ ರೀತಿಯೇ ನೀನು ನೀತಿಯುತವಾಗಿ ಬದುಕಬೇಕು, ಗಂಡನ ನೆರಳಿನಲ್ಲಿಯೇ ಬದುಕಬೇಕು, ಅಥವಾ ಆ ಒಂದು 4 ಆ ಗೋಡೆಗಳ ಮಧ್ಯೆ ಬದುಕಬೇಕು. ಯಾವುದೇ ಅವಳಿಗೆ ಶಿಕ್ಷಣವನ್ನು ಕೊಡಲಿಕ್ಕಿಲ್ಲ. ಶಿಕ್ಷಣ ಕೊಟ್ಟರೆ ಅವಳೇನಾಗ್ತಾಳೆ, ಮುಂದೆ ಮಾತನ್ನು ಕೇಳಲಿಕ್ಕಿಲ್ಲ, ಅಥವಾ ಕುಟುಂಬ ಪರಿವಾರದ ಮಾತನ್ನು ಕೇಳದೆ ಅವಳು ಹೊರಗೆ ನಡಿಬೋದು ಅನ್ನುವಂತಹ ಒಂದು ಹೆದರಿಕೆಯಿಂದ ಏನು ಮಾಡ್ತಾ ಇದ್ರು, ಅವಳಿಗೆ ಒಂದು ಸಂಕೋಲೆ ಅಂದರೆ ಬೇಡಿ ಅಂದ್ರೇನು, ಬೇಡಿಯೇ ಹಾಕುವುದಲ್ಲ, ಅಲ್ಲಿ ಅವಳಿಗೆ ಒಂದು ರೂಲ್ಸನ್ನು ಮಾಡಿಡುವಂಥದ್ದು. ಆ ರೀತಿಯಾಗಿ ಇತ್ತು. ಅದೇ ರೀತಿ ಸಂಕೋಲೆಗಳು, ನಿಸ್ಸಹಾಯಕತೆಯ ಇಕ್ಕಟ್ಟಿನಲ್ಲಿ ನರಳುತ್ತಿರುವ ರೀತಿಯನ್ನು ಗ್ರಹಿಸಿ, ನಿಸ್ಸಹಾಯಕತೆ, ಯಾರೂ ಸಹ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವಳ ಕನಸುಗಳು ಹಾಗೆಯೇ, ನಾನು ಆ ರೀತಿ ಆಗಬೇಕು, ಈ ರೀತಿ ಆಗಬೇಕು ಅಂಥೇಳಿ ಅವರೇನು ಕನಸು ಕಂಡಿರ್ತಾರೆ. ಕನಸು ಎಲ್ಲವೂ ಸಹ ನನಸು ಮಾಡಲಿಕ್ಕೆ ಯಾರೂ ಸಹ ಸಹಾಯ ಮಾಡುವುದಿಲ್ಲ. ಸಹಾಯ ಮಾಡದೆ ಅವಳೇ ತನ್ನ ಮನಸ್ಸಿನಲ್ಲಿ ಕೊರಗಿಕೊಳ್ಳುತ್ತಾ ಅದೇ ರೀತಿ ಜೀವನವನ್ನು ನಡೆಸ್ತಾ ಇರ್ತಾಳೆ. ಯಾರೂ ಸಹ ಸಹಾಯ ಮಾಡದಂತಹ ಸ್ಥಿತಿಯಲ್ಲಿ ಅವಳು ಇರ್ತಾಳೆ. ಈ ವರದಕ್ಷಿಣೆಯ ಕಿರುಕುಳನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಹೊರಗಿನ ಒಂದು ಸಮಾಜದಲ್ಲಿ ಅವಳು ಸ್ತ್ರೀ ಅಬಲೆ ಎನ್ನುವಂತಹ ಒಂದು ಅವಳನ್ನು ದೂರ ಇಡುವಂಥದ್ದು ಇರ್ಬೋದು. ಕೇವಲ ಪುರುಷ ಪ್ರಧಾನವಾದ ಸಮಾಜ, ಇಲ್ಲಿ ಸ್ತ್ರೀಯರು ಆಳ್ವಿಕೆಯನ್ನು ನಡೆಸಬಾರ್ದು ಎನ್ನುವಂತಹ ಒಂದು ಇದರಿಂದ ಇರ್ಬೋದು. ಈ ರೀತಿಯಾಗಿ ಆದರೂ ಸಹ ಹಿಂದಿನ ಅನೇಕ ಸ್ತ್ರೀಯರು ಏನು ಸಾಧನೆಯನ್ನು ಮಾಡಿದ್ದು ನಾವು ಕಾಣ್ಬೋದು. ಬೇರೆ ಬೇರೆ ಸ್ತ್ರೀಯರಿರ್ಬೋದು. ಈಗ ಗಾರ್ಗಿ, ಮೈತ್ರಿ ಅವರು ಹಿಂದಿನ ವೇದಗಳ ಕಾಲದಲ್ಲಿ ಅವರು ಬೌದ್ಧಿಕ ಅಂದರೆ ವೇದ ಮಂತ್ರಗಳನ್ನು ಕಲಿತು ಅವರು ಸಹ ಒಂದು ಒಳ್ಳೆಯ ಸ್ತ್ರೀ ಮನೆತನಕ್ಕೆ ಸೇರಿದವರಾಗಿದ್ದರು. ಅದೇ ರೀತಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸ್ತ್ರೀಯರನ್ನು ಕಾಣ್ಬೋದು. ಆದರೆ ಅದಕ್ಕಿಂತ ಹಿಂದೆ ಕೆಲವರಿಗೆ ಏನು ಮಾಡ್ತಾಯಿದ್ರು, ಈ ಬೇಡಿಯನ್ನು ಅಥವಾ ಸಂಕೋಲೆಯನ್ನು ಹಾಕ್ತಾ ಇದ್ರು. ನಿಸ್ಸಹಾಯಕರಾಗಿ ಅವರು ಜೀವನವನ್ನು ಬದುಕಬೇಕಿತ್ತು. ಸಮಾಜದಲ್ಲಿನ ಕ್ರೌರ್ಯದ ನಾನಾ ಮುಖಗಳ ಸೂಕ್ಷ್ಮವಾದ ಅನಾವರಣವನ್ನು ತಮ್ಮ ಕಥೆಗಳಲ್ಲಿ ಮಾಡಿದವರು. ಅಲ್ಲಿ ಸೂಕ್ಷ್ಮವಾಗಿ ಎಳೆಯಾಗಿ ಅದನ್ನು ಏನು ಮಾಡ್ತಾರೆ, ಅವರಿಗೆ ಬರುವಂತಹ ಕಷ್ಟವನ್ನು ಎಳೆಯಾಗಿ ತಮ್ಮ ಕಥೆಗಳಲ್ಲಿ ಬಿಚ್ಚಿಡ್ತಾ ಇದ್ರು. ಬಗ್ಗೆ ಕಾಳಜಿಗಳನ್ನು ಹೊಂದಿದ್ದ ಗೌರಮ್ಮ ಆ ಕಾಲದ ಮಹಿಳಾ ಸದಾಭಿರುಚಿಯ ದ್ಯೋತಕವಾಗಿದ್ದರು. ಕರ್ನಾಟಕದ ಪಶ್ಚಿಮ ಶ್ರೇಣಿಯಲ್ಲಿ ಬರುವ ಸುಂದರ ಕೊಡಗಿನ ಪರಿಶುದ್ಧ ತಂಪು ಹವೆಯ ಆನಂದ ಅನುಭವಿಸಿ ಬೆಳೆದ ಗೌರಮ್ಮ ಸಾಹಿತ್ಯ, ಸಂಸ್ಕೃತಿ ಮತ್ತು ಪ್ರೀತಿ ತುಂಬಿದ ಆತ್ಮೀಯ ಬದುಕಿಗಾಗಿ ನಿರಂತರ ಚಿಂತನೆ ನಡೆಸಿ ಹೊಸ ಹೆಜ್ಜೆಗಳನ್ನು ಇಡುತ್ತಿದ್ದರು. ಅವರಿಗೆ ಈ ಜೀವನದಲ್ಲಿ ಅಂದರೆ ತುಂಬ ಪ್ರೀತಿ, ಎಲ್ಲ ಮಹಿಳೆಯರ ಬಗ್ಗೆ ಸಹ ಅವರಿಗೆ ತುಂಬ ಗೌರವ ಹಾಗೆ ಪ್ರೀತಿ ಇದ್ದರಿಂದಾಗಿ ಅವರು ಏನು ಮಾಡ್ತಿದ್ರು, ಅದರಲ್ಲಿ ಬೇರೆ ಬೇರೆ ಆ ಕಥೆಗಳನ್ನು ಬರಿತಿದ್ರು. ಮಹಿಳೆಯ ಒಂದು ಕಷ್ಟದ ಬಗ್ಗೆ ಇರ್ಬೋದು ಅಥವಾ ನೋವಿನ ಬಗ್ಗೆ ಆ ಕಥೆಯನ್ನು ಬರಿತಾ ಇದ್ರು. ಹೊಸ ಹೊಸ ಹೆಜ್ಜೆಗಳನ್ನು ಇಡಬೇಕು ಮಹಿಳೆಯರು ಅಂಥೇಳಿ ಅವರು ಭಾವಿಸ್ತಾ ಇದ್ರು. ಆದರೆ
ಅಷ್ಟು ಹೊತ್ತಿಗಾಗುವಾಗ ಏನಾಗ್ತದೆ, ಅವರ ಜೀವನದಲ್ಲಿ ಒಂದು ಆಘಾತವಾಗ್ತದೆ. ಏನು 1939 ಏಪ್ರಿಲ್ 13ರಂದು ತಾವು ವಾಸವಾಗಿದ್ದ ಮನೆಗೆ ಕೇವಲ 3 ಮೈಲಿಗಳ ಅಂತರದಲ್ಲಿ ಹರಿಯುತ್ತಿದ್ದ ಹಟ್ಟಿ ಹೊಳೆಯಲ್ಲಿ ಈಜಾಡುವಾಗ ಸುಳಿಗೆ ಸಿಕ್ಕಿ ಅಕಾಲ ಮರಣಕ್ಕೆ ತುತ್ತಾದರು. ಅವರಿಗೆ ಈಜು ಬರ್ತಾ ಇತ್ತು, ಆದರೂ ಸಹ ಆ ಸುಳಿಗೆ ಸಿಕ್ಕಿ ಹಾಕಿಕೊಂಡ್ರೆ ಏನು ಮಾಡಲು ಸಾಧ್ಯವಿಲ್ಲ. ಆದ್ರಿಂದಾಗಿ ಅವರು ಏನಾಗ್ತದೆ, ಹಟ್ಟಿ ಹೊಳೆಯಲ್ಲಿ ಈಜಾಡ್ತಾ ಇರುವಾಗ ಮರಣವನ್ನು ಹೊಂತಾರೆ, ಅಂದರೆ ಅಕಾಲಿಕ ಮರಣವನ್ನು ಹೊಂತಾರೆ. ಇವರ ಕಥೆಗಳಿಂದ ಚಿಗುರಿದ ಹೆಣ್ಣು ಮಕ್ಕಳ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಮಂಗಲಪ್ರದವಾಗಿ ಬೆಳಗುತ್ತಿದ್ದ ಕಾಲದಲ್ಲಿ ಇವರ ಮರಣದಿಂದ ಕನ್ನಡ ನಾಡೇ ಮರಗುವಂತಾಯಿತು. ಎಲ್ಲರಿಗೂ ಸಹ ತುಂಬ ಬೇಸರವಾಗ್ತದೆ. ಅಷ್ಟು ಒಳ್ಳೆಯ ಒಂದು ಕಥೆಗಾರ್ತಿ ತಮ್ಮ ಜೀವವನ್ನೇ ಕಳೆದುಕೊಂಡ್ರಲ್ಲ ಅಂಥೇಳಿ ಎಲ್ಲರಿಗೂ ಸಹ ಬೇಸರವಾಗ್ತದೆ. ಈ ರೀತಿಯಾಗಿ ನಾವು ಕೊಡಗಿನ ಗೌರಮ್ಮ ಎನ್ನುವಂತಹ ಅವರ ಜೀವನವನ್ನು ನೋಡಿದೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.